ಭಾರತ ಹಾಗೂ ಪಾಕಿಸ್ತಾನ ಎರಡರ ನಡುವೆ ಈಗ ಮಾತುಕತೆಗಳು ನಡೀತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ನಿರಂತರ ಸಂಪರ್ಕ, ಸರ್ಜಿಕಲ್ ದಾಳಿಯ ಬೆನ್ನಲ್ಲೇ ಮಾತುಕತೆ. ಎಸ್, ಭಾರತ ಪಾಕಿಸ್ತಾನದ ನಡುವೆ ನಿರಂತರ ಸಂಪರ್ಕ, ಸರ್ಜಿಕಲ್ ದಾಳಿಯ ಬೆನ್ನಲ್ಲೇ ಮಾತುಕತೆ. ಭಾರತ ಪಾಕಿಸ್ತಾನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಂಪರ್ಕ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪಾಕಿಸ್ತಾನದ ಭದ್ರತಾ ಸಲಹೆಗಾರ ಲೆಫ್ಟಿನೆಂಟ್ ಅಸೀಂ ಮಲಿಕ್, ಎರಡೂ ರಾಷ್ಟ್ರಗಳ ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ನಿರಂತರ ಸಂಪರ್ಕದಲ್ಲಿ. ಸರ್ಜಿಕಲ್ ದಾಳಿಯ ಬಳಿಕ ಯುದ್ಧದ ಕಾರ್ಮೋಡ ಹೆಚ್ಚಳ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟ್ರಗಳ ಪ್ರಮುಖರು ನಡುವೆ ನಿರಂತರ ಸಂಪರ್ಕದಲ್ಲಿರುವಂತಹ ಮಾಹಿತಿ ಹೊರಬಿದ್ದಿದೆ. ಎಸ್, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಿರಂತರ ಸಂಪರ್ಕ ಈಗ ಶುರುವಾಗಿದೆ. ಯಾವಾಗ ಆಪರೇಷನ್ ಸಿಂಧೂರ ನಡೀತೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡೂ ದೇಶಗಳ ನಡುವೆ ಚರ್ಚೆಗಳು ಶುರುವಾಗ್ತಾ ಇದೆ. ಎರಡೂ ರಾಷ್ಟ್ರಗಳ ಪ್ರಮುಖರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಸಂಪರ್ಕದಲ್ಲಿ ಇದ್ದಾರೆ. ಭಾರತ ಪಾಕಿಸ್ತಾನದ ನಡುವೆ ನಿರಂತರ ಸಂಪರ್ಕ ಇದೆ. ಈ ಒಂದು ಆಪರೇಷನ್ ಸಿಂಧೂರ ಏನಿದೆ, ಇದಾದ ನಂತರ ಪಾಕಿಸ್ತಾನ ನಲುಗಿದೆ. ಈ ಒಂದು ಕಾರಣಕ್ಕೆ ನಿರಂತರವಾಗಿ ಪಾಕಿಸ್ತಾನ ಭಾರತ ಎರಡೂ ಕೂಡ ಸಂಪರ್ಕದಲ್ಲಿದ್ದಾರೆ. ಭಾರತ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅವರು ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಆ ಒಂದು ಕಾರ್ಮೋಡದಲ್ಲಿ ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡೂ ದೇಶಗಳ ನಡುವೆ ಯುದ್ಧ ಆಗುತ್ತೋ ಆಗಲ್ವೋ ಅನ್ನೋದು ಈಗ ಬರ್ತಾ ಇರುವಂತಹ ಮಾತು. ಭಾರತ ಪಾಕಿಸ್ತಾನದ ನಡುವೆ ನಿರಂತರವಾಗಿ ಸಂಪರ್ಕ ಇದೆ. ಭಾರತ ಪಾಕಿಸ್ತಾನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಂಪರ್ಕ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪಾಕಿಸ್ತಾನದ ಭದ್ರತಾ ಸಲಹೆಗಾರ ಲೆಫ್ಟಿನೆಂಟ್ ಅಸೀಂ ಮಲಿಕ್ ಸಂಪರ್ಕದಲ್ಲಿ ಇದ್ದಾರೆ. ಎರಡೂ ರಾಷ್ಟ್ರಗಳ ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ಸಂಪರ್ಕದಲ್ಲಿದ್ದಾರೆ. ಯಾಕೆ ಅಂತಂದ್ರೆ, ಸರ್ಜಿಕಲ್ ದಾಳಿಯ ಬಳಿಕ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಆ ಒಂದು ಕಾರಣಕ್ಕೆ ಎರಡೂ ರಾಷ್ಟ್ರಗಳು ಕೂಡ ಸಂಪರ್ಕದಲ್ಲಿದ್ದಾರೆ. ಅದೇನಾಗುತ್ತೋ, ಯುದ್ಧ ಆಗುತ್ತೋ ಆಗಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದೇನು ಡಿಸಿಷನ್ ತೆಗೆದುಕೊಳ್ತಾರೆ. ಪಾಕಿಸ್ತಾನದ ಭಯೋತ್ಪಾದಕರು ಸೈಲೆಂಟ್ ಆಗಿ ಕುತ್ಕೊಳ್ಳುವಂಗೆ ಮಾಡ್ತಾರ ಪಾಕಿಸ್ತಾನದ ಆ ಒಂದು ಸರ್ಕಾರ, ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಯುದ್ಧ ಆಗುತ್ತೋ ಇಲ್ವೋ ಅನ್ನೋದು ಸೆಕೆಂಡರಿ. ಆದರೆ ಯುದ್ಧ ಬೇಕೇ ಬೇಕು ಅಂತ ಪಾಕಿಸ್ತಾನ ಪಟ್ಟು ಹಿಡ್ಕೊಂಡು ಕೂತಿರೋ ತರ ಕಾಣಿಸ್ತಾ ಇದೆ.